ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ನೋಡಿದ್ರಲ್ಲ, ಈಗ ಸಾಕಷ್ಟು ಜನ ಅಂದರೆ ಅಲ್ಲಿ ತಮ್ಮವರನ್ನ ಗೊತ್ತಾಗದೆ ಅವ್ರು ಎಲ್ಲಿದ್ದಾರೋ ಏನು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರೋರು ಒಂದು ಕಡೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಇದ್ರ ಬಗ್ಗೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡಿದರು. ಸೊ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಪರಿಸರವಾದಿ ಆಗಿರುವಂಥ ಕಿರಣ್ ಕುಲಕರ್ಣಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು HSN ಪ್ರಕಾಶ್ ಅವರಿದ್ದಾರೆ, ಭೂಗರ್ಭ ಶಾಸ್ತ್ರಜ್ಞರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮಿಂದಾನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಈ ಘಟನೆ ನೋಡಿದಿರಿ, ಪ್ರವಾಹ ನೋಡಿದಿರಿ, ಸಾಕಷ್ಟು ವಿಡಿಯೋಗಳನ್ನು ನೋಡಿದಾಗ ಮೈ ನಡುಗುತ್ತೆ, ಭಯ ಆಗುತ್ತೆ. ಹಿಂಗೂ ಆಗೋದಕ್ಕೆ ಸಾಧ್ಯನಾ ಅಂತ ಹೇಳಿ ಏನು ಹೇಳ್ತೀರಿ ಸರ್? ಮೊದಲಿಗೆ ನೋಡಿ, ನಾನು ಕೇದಾರ್ನಾಥ್ ದುರಂತದ ದಿನಗಳಿಂದಲೂ ಈ ರೀತಿಯ ಘಟನೆಗಳನ್ನು ಗಮನಿಸ್ತಾ ಬರ್ತಾ ಇದ್ದೀನಿ. ಹಿಮಾಲಯದಲ್ಲಿ ಇದಕ್ಕೆ ಒಂದು ಬಲವಾದ ಕಾರಣ ಇದೆ. ಓಕೆ, ಈ ಒಂದು ಘಟನೆ ಕೇವಲ ನೇಪಾಳ ಅಥವಾ ಬಿಹಾರ, ಈ ಕೋಸಿ ನದಿ ಮಾತ್ರ ಅಲ್ಲ. ಕಾಶ್ಮೀರದಿಂದ ಭೂತಾನ್ ತನಕ ಆ ಹಿಮಾಲಯದಲ್ಲಿ ಎಷ್ಟು ನದಿಗಳಿದಾವೋ, ಉಪನದಿಗಳಿದಾವೋ, ಯಾವ ನದಿನಲ್ಲಿ ಬೇಕಾದರೂ ಈ ರೀತಿಯ ದುರಂತ ಯಾವ ಟೈಮ್ನಲ್ಲಿ ಬೇಕಾದ್ರೂ ಆಗ್ಬೋದು. ಮೋರ್ಸೋ ಮುಂಗಾರು ದಿನಗಳಲ್ಲಿ ಈ ರೀತಿಯ ಘಟನೆಗಳು ಒಂದಲ್ಲ ಒಂದು ಕಡೆ ಆಗ್ತಾ ಇರುತ್ತೆ. ಈಗ 3 ವರ್ಷದ ಕೆಳಗಡೆ ಇದು ಜೋಶಿ ಮಠದ ಹತ್ರ ಸಿಲ್ಕ್ ಯಾರ ಟನಲ್ ದುರಂತ ಆಗಿತ್ತು. ಇದೇ ರೀತಿಯ ಘಟನೆ ಅದು. 4.4 ಒಂದು ಭೂಕಂಪ ಆಗಿತ್ತು ಧವಳಗಿರಿ ರೇಂಜಸ್ನಲ್ಲಿ. ಒಂದು ಇಳಿಜಾರು ಜಾರ್ಕೊಂಬಂದು ರಾಕ್ ಮೆಟೀರಿಯಲ್ಲು ಒಂದು ಗ್ಲೇಷಿಯರ್ ಮೇಲೆ ಬಿತ್ತು. ಅದು ಮೂಮೆಂಟ್ ಆಗಿ ಕೆಳಗಡೆ ಹರಿದು ಬಂದು ಮಣ್ಣು ಮತ್ತು ನೀರು ಎರಡು ಸೇರಿ ಮಡ್ಡಾಗಿ ಆ ಟನಲ್ ಒಳಗಡೆ ನುಗ್ತು 200 ಜನ ಸತ್ತೋಗಿದ್ರು. ಈಗ 3 ವರ್ಷದ ಕೆಳಗಡೆ ಅದೇ ಘಟನೆ ಈಗ ನಡೆದಿದೆ. ನಿನ್ನೆ ಬೆಳಿಗ್ಗೆ 8:40ಕ್ಕೆ 4.9 ಒಂದು ಭೂಕಂಪ ಆಗಿದೆ. ಅದು 10 ಕಿಲೋಮೀಟರ್ ಆಳದಲ್ಲಾಗಿದೆ. ಅದರ ವೈಬ್ರೇಷನ್ ಜಾಸ್ತಿ ಆಗಿದೆ. ಸ್ಟ್ರಾಂಗ್ 10 ಕಿಲೋಮೀಟರ್ ಶಾಲೋ ಫೋಕಸ್ ಅದು ವೈಬ್ರೇಷನ್ ಜಾಸ್ತಿ ಆಗಿದ್ದರಿಂದ ಆ ಮೇಲ್ಗಡೆ ಟಿಬೆಟ್ ಭಾಗದಲ್ಲಿ ಕೆಲವು ಪರ್ವತಗಳಲ್ಲಿ ರಾಕ್ ಮೆಟೀರಿಯಲ್ ಶೇಕ್ ಆಗಿ ಲೂಸ್ ಆಗಿ, ಅದು ಆಲ್ರೆಡಿ ಲೂಸು ಬಿಡಿ, ಹಿಮಾಲಯದಲ್ಲಿ ನೀವು ಎಲ್ಲಿ ನೋಡಿದ್ರು ಕೂಡ ಗಟ್ಟಿ ಬಂಡೆಗಳಿಲ್ಲ, ಎಲ್ಲ ಪಲ್ವರೈಸ್ ಆಗಿರುತ್ತೆ. ಅದು ನೀರಿನ ಜೊತೆ ಮಿಕ್ಸ್ ಆಗಿ ಆ ಗ್ಲೇಷಿಯರ್ ಮೇಲೆ ಬಿದ್ದು ಗ್ಲೇಷಿಯರ್ ಮೂಮೆಂಟ್ ಆಗಿ ಮೊರೈನ್ ಆಗಿ ಕೆಳಗಡೆ ಹರಿದು ಬಂದಿದೆ. ಐಸ್ ಹರಿಬೇಕಾದ್ರೆ ಫ್ರಿಕ್ಷನ್ನಿಂದಾಗಿ ಟೆಂಪ್ರೇಚರ್ ರೇಂಜ್ ಆಗಿ ಐಸು ನೀರಾಗಿದೆ. ಅದು ಬಂದು ಒಂದು ಗ್ಲೋಫ್ ಅಂತ ಗ್ಲೇಷಿಯರ್ ಲೇಕ್, ಒಂದು ಬಂಡೆ ಅಥವಾ ಒಂದು ಕಟ್ಟೆ, ಅದು ನ್ಯಾಚುರಲ್ ಆಗಿರೋದು. ಯಾವುದೋ ಲ್ಯಾಂಡ್ ಸ್ಲೈಡ್ ಆದಾಗ ಮೆಟೀರಿಯಲ್ ಬಂದು ನದಿಗೆ ಬಿದ್ದಿರುತ್ತೆ, ಅದು ಕಟ್ಟೆ ಆಗಿರುತ್ತೆ. ಅದನ್ನು ಹಿಂದೆ ನೀರು ನಿಂತು ಸರೋವರ ಆಗಿರುತ್ತೆ. ಆ ಮೇಲಿನಿಂದ ಬಂದಿದ್ದು ಆ ನೀರಿನ ಜೊತೆ ಮಿಕ್ಸ್ ಆಗಿ ಡಬಲ್ ಆಗಿ ಕಟ್ಟೆ ಹೊಡ್ಕೊಂಡು ಏಕ್ದಮ್ ರಭಸವಾಗಿ ಬಂದಿದೆ. ಅಲ್ಲಿ ಗ್ರೇಡಿಯೆಂಟ್ಸು 40 ಡಿಗ್ರಿ ಕಾಮನ್ನು, 35, 40, 45 ಡಿಗ್ರಿ ಸ್ಲೋಪಲ್ಲಿ. ನಮ್ಮ ಇಲ್ಲಿ ಬಯಲು ಪ್ರದೇಶ ಥರ 10-20 ಡಿಗ್ರಿ ಸ್ಲೋಪ್ಗಳಲ್ಲ. 40, 50 ಡಿಗ್ರಿ ಕೂಡ ಕೆಲವು ಕಡೆ ಇರುತ್ತೆ, 60 ಕೂಡ ಇರುತ್ತೆ ಇಳಿಜಾರು. ಅಂಥ ಕಡೆ ಫಾಸ್ಟಾಗಿ ಬಂದುಬಿಡುತ್ತೆ. ಬಂದು ಈ ದುರಂತ ನಾವು ಕಣ್ಮುಂದೆ ನೋಡ್ತಾ ಇರೋದು. ಇದಕ್ಕೆ 4-5 ಕಾರಣಗಳು ಹೇಳಿದ್ದಾರೆ. ಒಂದು, ನಮ್ಮ ಇಂಡಿಯನ್ ಜಿಯಾಲಜಿಸ್ಟ್ಗಳು, ಸೈಂಟಿಸ್ಟ್ಗಳು ಹೇಳಿರೋದು ಅರ್ಥಕ್ವೇಕಿಂದಾಗಿ ಲ್ಯಾಂಡ್ ಸ್ಲೈಡ್ ಆಯಿತು ಅಂತ. ಆದರೆ US ಜಿಯಾಲಜಿಕಲ್ ಸರ್ವೆ ಅವರು ಲ್ಯಾಂಡ್ ಸ್ಲೈಡಿಂದ ಅರ್ಥಕ್ವೇಕ್ ಆಯಿತು ಅಂತ. ಅದು ಒಂದು ಸ್ವಲ್ಪ ಕಷ್ಟ ಆಗೋದು. ನಾನು ಈ ರೀತಿಯ ಘಟನೆಗಳನ್ನು ಭಾಳ 15ರಿಂದನೂ ಗಮನಿಸ್ತಾ ಇದ್ದೀನಿ. ಭೂಕಂಪ, ಜ್ವಾಲಾಮುಖಿ ಪ್ರಪಂಚದ ಯಾವ್ಯಾವ ಮೂಲೆಯಲ್ಲಿ ಎಲ್ಲೇ ಆದರೂ ಕೂಡ ಅದರ ಪರಿಣಾಮ ಏನು ಅಂತ ನಾನು ಗಮನಿಸ್ತಾ ಇದ್ದೀನಿ. ಸೊ ಇದು ಫಸ್ಟು ಭೂಕಂಪ, ದೆನ್ ಲ್ಯಾಂಡ್ ಸ್ಲೈಡು, ದೆನ್ ಗ್ಲೇಷಿಯರ್ ಬ್ರೇಕಪ್, ಫ್ರಾಗ್ಮೆಂಟೇಷನ್, ದೆನ್ ಮೊರೈನ್, ದೆನ್ ಇದು ಫ್ಲಡ್. ಇದಕ್ಕೆ ಇನ್ನೊಂದು ಕಾರಣ ನೆನ್ನೆ ಕೊಟ್ಟಿದ್ರಲ್ಲ, ಕ್ಲೌಡ್ ಬರ್ಸ್ಟ್ ಆಗಿದೆ ಒಂದು ಕಡೆ ಅಂತ. ಒಂದು ಕಡೆ ಅದೇ ಬೋಟೆಕೋಶಿ ವ್ಯಾಲಿನಲ್ಲಿ ಒಂದು ಕಡೆ ಮೋಡಗಳು ಹೆಚ್ಚು ಶೇಖರಣೆ ಆಗಿರೋದು ಕೂಡ ಒಂದು ವಿಡಿಯೋ ಬಂದಿತ್ತು. ಅದು ಒಂದು ಕಾರಣ ಇರ್ಬೋದು. ಇನ್ನೊಂದು ಕಾರಣ, ಈ ವರ್ಷ ಮಳೆಗಾಲದಲ್ಲಿ ಅಂದ್ರೆ ಮೋಡ ಒಂದು ಕಡೆ ಶೇಖರಣೆ ಆದ್ರೆ ಏನಾಗುತ್ತೆ? ಸಖತ್ ಸಡನ್ ಪ್ರೆಸಿಪಿಟೇಷನ್ ಆಗ್ಬಿಡುತ್ತೆ. ಹೆವಿ ರೈನ್ಸ್ ಸಡನ್. ಬಟ್ ಮಳೆ ಇಲ್ಲ ಮತ್ತೆ ಭೂಕಂಪ ಆಗಿಲ್ಲ ಅನ್ನೋ ಮಾಹಿತಿನೂ ಇದೆ ಸರ್. ಇಲ್ಲ, ಭೂಕಂಪ ಆಗಿದೆ. ನನ್ನ ಹತ್ರ ರೆಕಾರ್ಡ್ ಇದೆ. ನನ್ನ ಹತ್ರ 5 ನಿಮಿಷದೊಳಗಡೆ ರೆಕಾರ್ಡ್ ಬರುತ್ತೆ, ನನ್ನ ಕೈಗೆ ಇನ್ಫಾರ್ಮೇಶನ್ ಬರುತ್ತೆ. ಓಕೆ, ಯಾವ ಭಾಗದಲ್ಲಿ ಸರ್? ಅಲ್ಲಿ ಕಡೋರಿಯಿಂದ ಒಂದು ಊರು, ಕಡೋರಿ, ನೇಪಾಳ ಮತ್ತು ಟಿಬೆಟ್ ಬಾರ್ಡರ್ ಏರಿಯಾದಲ್ಲಿ, ಅಲ್ಲಿ. ಸೊ ಅಲ್ಲಿ ಆಗಿದೆ. 4.9 ಆಗಿದೆ, 10 ಕಿಲೋಮೀಟರ್ ಡೆಪ್ತ್ ಆಗಿದೆ. ನನಗೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಪ್ರಮಾಣದ ಭೂಕಂಪ ಆದರೂ ಕೂಡ 5 ನಿಮಿಷದೊಳಗಡೆ ಮಾಹಿತಿ ಬಂದಿರುತ್ತೆ. ಒಂದು ಒಳ್ಳೆ ಆ್ಯಪ್ ಇದೆ, ಅದು ನಾನು ಫಾಲೋ ಮಾಡ್ತಾ ಇದ್ದೀನಿ. ಭೂಕಂಪ ಆಗಿದೆ, ಅದಾದಮೇಲೆ 9 ಗಂಟೆಗೆ ಇದು ಪ್ರವಾಹ ಶುರುವಾಗಿದೆ.
ಸೊ ಇದು ಕೋಇನ್ಸಿಡೆನ್ಸ್ ಅಲ್ಲ, ಒಂದಕ್ಕೊಂದು ಲಿಂಕ್ ಇದೆ ಪ್ರಕೃತಿನಲ್ಲಿ. ಈಗ ಒಂದು 4-5 ವರ್ಷಗಳ ಕೆಳಗಡೆ ಸಿಕ್ಕಿಂನಲ್ಲಿ ತೀಸ್ತಾ ನದಿನಲ್ಲಿ ಈ ರೀತಿ ದುರಂತ ಆಗಿತ್ತು. ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ NHPC ಹೈಡಲ್ ಪ್ರಾಜೆಕ್ಟ್ಸ್ ಎಲ್ಲ ಕೊಚ್ಕೊಂಡೋಗಿದ್ದು. ಈ ಸರ್ತಿ 13 ಪ್ರಾಜೆಕ್ಟ್ ಕೊಚ್ಕೊಂಡೋಗಿವೆ, 40 ಮೇಜರ್ ರೋಡ್ಸ್ ಕೊಚ್ಕೊಂಡೋಗಿವೆ, ಆ್ಯಂಡ್ ಎಷ್ಟು ಹಳ್ಳಿಗಳು ಮುಳುಗೋಗಿವೆಯೋ ಆಲ್. ಇದು ನೋಡ್ತಾ ಇದ್ದರೆ ನನಗೆ ಒಂದು ರೀತಿಯ ದುಃಖನೂ ಆಗುತ್ತೆ, ಪಿಟಿನೂ ಅನಿಸುತ್ತೆ. ಯಾತಕ್ಕೆ ಗೊತ್ತಾ, ನೀವೇ ನೋಡ್ಬೋದು, ಆ ನದಿ ಇದೆ, ಹರಿತಾ ಇದೆ, ಪಕ್ಕದಲ್ಲೇ ಊರಿದೆ, ಹೌದು, ಪಕ್ಕದಲ್ಲೇ ಬಿಲ್ಡಿಂಗ್ಗಳಿವೆ. ಹೌದು, ಆ ಜಾಗ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಮೇಲಿನಿಂದ ಮಣ್ಣು ಕಲ್ಲು ಒತ್ಕೊಂಡ್ಬಂದು ನದಿಯಲ್ಲಿ ಹಾಕಿರುತ್ತೆ. ಅದು ಲೆವೆಲ್ ಜಾಸ್ತಿ ಆದಾಗ ಈ ಕಡೆ ಹರಿಯುತ್ತೆ, ಇಲ್ಲಿ ಜಾಸ್ತಿ ಆದಾಗ ಅಲ್ಲಿಗೆ ಹೋಗುತ್ತೆ. ಇದು ಶಿಫ್ಟಿಂಗ್ ಅಂಡ್ ಡ್ರಿಫ್ಟಿಂಗ್ ಇರುತ್ತೆ. ಆನೆಲ್ಲ ಫ್ಲಡ್ ಬ್ಯಾಂಕ್, ಫ್ಲಡ್ ಪ್ಲೈನ್ ಆಫ್ ದಿಸ್ ರಿವರ್, ಅದ್ರ ಮೇಲ್ಗಡೆ ಮನೆ ಊರು ಕಟ್ಟಿದ್ದಾರೆ. ಯಾರು ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿದ್ರು, ಬೇಸಿಕ್ ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಲೇಬೇಕು ಸರ್. ಖಂಡಿತ ನಾನು ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಪ್ಲಾನರ್ಸ್ ಯಾರಿದ್ದಾರೆ, ಯಾರು ಟೌನ್ ಪ್ಲಾನ್ ಮಾಡ್ತಾರೆ, ಯಾರು ಪ್ರಾಜೆಕ್ಟ್ ಅಪ್ರೂವಲ್ ಮಾಡ್ತಾರೆ, ಅವರ IAS ಅಧಿಕಾರಿ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಯಾರೇ ಆಗಲಿ, ಜಿಯಾಲಜಿ ಅರ್ಥ ಮಾಡ್ಕೊಳ್ಳಿ, ಮೊದಲು ಲೋಕಲ್ ಜಿಯಾಲಜಿ ಅರ್ಥ ಮಾಡ್ಕೊಳ್ಳಿ, ಫಂಡಮೆಂಟಲ್ಸ್ ಆಫ್ ಫ್ಲೂವಿಯಲ್ ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳಿ, ರಿವರ್ ಸಿಸ್ಟಮ್ ಹೇಗೆ ಕಾಲಕ್ಕೆ ಬದಲಾಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸರ್, ಒಂದು ಸಣ್ಣ ಹಳ್ಳ ಹರಿತಾ ಇದ್ರು ಅದರ ಪಕ್ಕದಲ್ಲಿ ಮನೆಗಳಿರಬಾರ್ದು ಅಂತ ಇರಬಾರ್ದು. ಒಂದಲ್ಲ ಒಂದು ಕಾಲಕ್ಕೆ ಅದು ಉಕ್ಕಿ ಹರಿದು ಬರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಯಾವುದೇ ನದಿ ಆಗಲಿ, ಆ ಮಣ್ಣು, ಮೆಕ್ಕಲು ಮಣ್ಣು ಅಥವಾ ಕಲ್ಲುಗಳು, ಬೋಲ್ಡರ್ಗಳು ತುಂಬ್ಕೊಂಬಂದು ಮುಂದೆ ಅಡೆ ಇರೋದ್ರಿಂದ, ಡ್ಯಾಮ್ ಇರೋದ್ರಿಂದ ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಡ್ಯಾಮ್ ತುಂಬಿವೆ, ಅದ್ರ ಹಿಂದಿನ ಭಾಗ ಕೂಡ ಎಲ್ಲ ನದಿಲಿ ಉಳ್ಕೊಂಬಿಟ್ಟಿದೆ. ಸರ್, ನದಿ ಪಾತ್ರ ತುಂಬಿರೋದ್ರಿಂದ ನೀರು ಎಲ್ಲರಿಬೇಕು, ಪಕ್ಕಕ್ಕೆ ಉಕ್ಕುತ್ತೆ, ಪಕ್ಕಕ್ಕೆ ಹೋಗುತ್ತೆ, ಪ್ರವಾಹ ಆಗುತ್ತೆ. ಸೊ ನೀವೇನು ಕಟ್ಟದೇ ಇದ್ರೆ ಡ್ಯಾಮು, ಈಗ 100 ವರ್ಷದ ಕೆಳಗಡೆ ನದಿಗಳಿದ್ದ, ಅದು ನದಿ ಅದನ್ನೆಲ್ಲ ಒತ್ಕೊಂಡು ಹೋಗಿ ಸಮುದ್ರಕ್ಕೆ ಹಾಕ್ಬಿಡೋದು. ಸಮುದ್ರದಲ್ಲಿ ಸೆಡಿಮೆಂಟ್ರಿ ಲೇಯರ್ಸ್ ಆಗುತ್ತೆ, ಪದರ ಕೋರ್ಸು, ಫೈನು, ಲೈಮ್ ಸ್ಟೋನು, ಸ್ಯಾಂಡ್ ಸ್ಟೋನ್, ಆ ರೀತಿ ಎಲ್ಲ ಲೇಯರ್ಸ್ ಆಗಿ ಡಿಪಾಸಿಟ್ ಆಗುತ್ತೆ ಇನ್ ಕೋರ್ಸ್ ಆಫ್ ಟೈಮ್. ಅದು ತುಂಬ ಎತ್ತರಕ್ಕೆ ಬೆಳೆದಾಗ ನೀರು ಉಕ್ಕಿ ಈ ಕಡೆಗೆ ಬರುತ್ತೆ, ನೆಲ ಸಮುದ್ರ ಆಗುತ್ತೆ, ಸಮುದ್ರ ನೆಲ ಆಗುತ್ತೆ. ಈ ರೀತಿ ಇಂಟರ್ಚೇಂಜ್ ಬಹಳ ಸರಿ ಆಗಿದೆ. ಜಿಯಾಲಜಿನಲ್ಲಿ ಇದಕ್ಕೆಲ್ಲ ಪುರಾವೆ ಇದೆ. ಹಿಮಾಲಯ ಬೆಳೀತಾ ಇದೆ, ಅಲ್ಲಿ ಟೆಕ್ಟಾನಿಕ್ ಪ್ರೋಸೆಸ್ ಇದೆ, ಹೈ ಸ್ಟ್ರೆಸಸ್ ಇದೆ. ಇದು ದಿಸ್ ಝೋನ್ ಏನು ನಾವು ಮೈನ್ ಬೌಂಡ್ರಿ ಫಾಲ್ಟ್ ಅಂತೀವಿ, ಥ್ರಸ್ಟ್ ಝೋನ್, ಇವೆಲ್ಲ ಕೊಲಿಷನ್ ಝೋನ್, ಸಬ್ಜೆಕ್ಷನ್ ಝೋನ್, ಇಂಡಿಯನ್ ಪ್ಲೇಟ್ ಏಷ್ಯನ್ ಪ್ಲೇಟ್ ಜೊತೆ ಕೊಲೈಡ್ ಆಗಿರುವಂಥ ಜಾಗ. ಹೈ ಸ್ಟ್ರೆಸಸ್ ಇರುತ್ತೆ, ಕಲ್ಲುಗಳು ಪುಡಿ ಆಗ್ಬಿಡ್ತವೆ, ಪಲ್ವರೈಸ್ ಆಗ್ತವೆ. ಅಂಥ ಝೋನ್ನಲ್ಲಿ ಯಾವುದೇ ಪ್ರಾಜೆಕ್ಟ್ ಮಾಡಬಾರ್ದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀತಿ ಆಯೋಗಕ್ಕೆ ಈ ಮೂಲಕ ಹೇಳ್ತೀನಿ, ಅದು ತಲುಪುತ್ತೋ ಎಲ್ಲಿ ತಲುಪುತ್ತೋ ನೋಡೋಣ. ಈ ಹಿಮಾಲಯನ್ ಸ್ಟೇಟ್ಸಲ್ಲಿ ಎಲ್ಲೂ ಕೂಡ ಹೈಡಲ್ ಪ್ರಾಜೆಕ್ಟ್ಸ್ ಅಪ್ರೂವ್ ಮಾಡಬೇಡಿ. ಈಗ ಏನಾಗಿದೆ, ಅವೆಲ್ಲ ಪೂರ್ ಸ್ಟೇಟ್ಸ್, ಹಿಮಾಲಯನ್ ಸ್ಟೇಟ್ಸ್ ಎಕಾನಮಿ ಬಿಲ್ಡಪ್ ಮಾಡೋದಕ್ಕೆ ಈ ಡ್ಯಾಮ್ಗಳು ಕಟ್ಟಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಗ್ರಿಡ್ಡಿಂಗ್ ಮಾರಿ ದುಡ್ಡು ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಆ್ಯಂಡ್ ಟೂರಿಸಮ್ ಇಂಡಸ್ಟ್ರಿ ಬೆಳೆಸ್ಬಿಟ್ಟಿದ್ದಾರೆ. ಚಾತುರ್ಧಾಮ ಅಂತೆ, ಈ ಮಾನಸ ಸರೋವರ ಅಂತೆ, 5,000 ಜನ ಹೋಗ್ತಾ ಇದ್ದಿದ್ದ ಜಾಗಗಳಲ್ಲಿ ಇವತ್ತಿನ ದಿವಸ 5 ಲಕ್ಷ ಜನ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಇನ್ಫ್ರಾಸ್ಟ್ರಕ್ಚರು, ಹೋಟ್ಲುಗಳು, ಊಟ ತಿಂಡಿ, ರೋಡ್ಗಳು, ಇವೆಲ್ಲ ಎಲ್ಲ ಏನು ಇವರು ಅಲ್ಲಿ ತನಕ ಏರೋಪ್ಲೇನಲ್ಲಿ ಹೋಗಿ ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲ್ಲ, ಇಲ್ಲಿಂದನೇ ಗಾಡಿಗಳು ಮಾಡ್ಕೊಂಡು ಹೋಗ್ತಾರೆ, TTಗಳು ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ ತನಕ. ಸೊ ಇದು ಹೆಚ್ಚಾದ ಟ್ರಾಫಿಕ್ಕಿಂದ ಈ ಟೂರಿಸಮ್ಮು ಮತ್ತು ಧಾರ್ಮಿಕ ಟೂರಿಸಮ್, ರಿಲಿಜಿಯಸ್ ಟೂರಿಸಮ್. ನೇರವಾಗಿ ಹೇಳ್ತೀನಿ ಜನಗಳಿಗೆ, ನಿಮ್ಮ ಮನೆ ಪೂಜಾ ರೂಮ್ನಲ್ಲಿ ದೇವ್ರಿಲ್ವಾ? ನೀವು ದೇವ್ರು ನೋಡೋದಕ್ಕೆ ಅಲ್ಲೇ ಹೋಗ್ಬೇಕಾ? ಅಲ್ವಾ? ಪ್ರಕೃತಿ ನೋಡೋಕೆ ಹೋಗ್ತೀವಿ, ಏನೋ ಟ್ರೆಕ್ಕಿಂಗ್ ಹೋಗ್ತೀವಿ, ಅಡ್ವೆಂಚರ್ ಟೂರಿಸಮ್ಮು, ಫೈನ್,